ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ನಾನಿವತ್ತು ಸಾಬುದಾನ ವಡ ಮಾಡ್ತಾಯಿದ್ದೀನಿ. ಸಾಬುದಾನ ವಡ ಬ್ಯಾಕ್ ಟು ಬ್ಯಾಕ್ ನೋಡಿ. ನಿನ್ನೆ ಸಾಬುದಾನ ನಾನು ಪರೋಟ ಮಾಡಿದ್ದೆ. ಸೊ ಅದು ಟೇಸ್ಟೇ ಡಿಫ್ರೆಂಟ್ ಇರುತ್ತೆ, ಇದು ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಅಂತೂ ಸೂಪರ್. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನೈಟಲ್ಲಿ ನಾನು ನೆನೆ ಹಾಕಿದ್ದೆ ಸಾಬುದಾಣೆ. ಸೊ ಬೆಳಗ್ಗೆ ಎದ್ದು ಅದರಲ್ಲೆಲ್ಲ ಪುಡಿ ಇರುತ್ತೆ ನೀರಲ್ಲಿ. ಸೊ ಅದನ್ನ ಏನು ಮಾಡಬೇಕು, ಚೆನ್ನಾಗಿ ತೊಳ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಸ್ವಲ್ಪ ಅದು ಡ್ರೈ ಮಾಡ್ಕೊತಾ ಇದ್ದೀನಿ. ನೀರಿನ ಅಂಶ ಒಂಚೂರು ಇರಬಾರ್ದು. ಮತ್ತು ಇವಾಗ ನಾನು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೇಮ್ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತೀನಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಹೇಗೆ ಬಂದಿದೆ ಅಂತ ತಿಳಿಸಿ. ಸೊ ನನಗೆ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ನಾನಿವಾಗ ಪುಡಿ ಮಾಡಿ ಇಟ್ಕೊಂಡಿರ್ತಾ ಶೇಂಗದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸೇಮ್ ಬಟ್ ಟೇಸ್ಟ್ ಬೇರೆ ಇರುತ್ತೆ. ನಾನು ಪರೋಟಕ್ಕೆ ಅದ್ರ ಫ್ಲೇವರ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಈ ವಡಕ್ಕೆ ಡಿಫ್ರೆಂಟ್ ಇರುತ್ತೆ. ಬೇಯಿಸಿ ಕುದಿಸಿ ಇಟ್ಕೊಂಡಿದ್ದೇನಲ್ಲ, ಅದು ಒಂದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾವು ಪರೋಟಾಗೆ ಏನು ಹಾಕ್ತೀವಿ ಅಂದರೆ ಮೊಸರು ಹಾಕ್ತೀವಿ ಮತ್ತು ಹಸಿದು ಆಲೂಗಡ್ಡೆನ ಹೆಚ್ಚಿಬಿಟ್ಟು ಹಾಕ್ತೀವಿ. ಬಟ್ ಇದಕ್ಕಿಲ್ಲ. ಇದಕ್ಕೆ ಏನಪ್ಪ ಅಂತಂದರೆ ಶುಂಠಿ. ಇದು ಕರೆಕ್ಟಾಗಿ ಆ ವಡಕ್ಕೆ ಫ್ಲೇವರ್ ಕೊಡಬೇಕಂದ್ರೆ ಕಂಪಲ್ಸರಿ ನೀವು ತಪ್ಪದೆ ಶುಂಠಿ ಹಾಕಲೇಬೇಕು. ಸೊ ನಾನಿವಾಗ ಶುಂಠಿ ಹಾಕಿದ್ದೀನಿ ನೋಡಿ. ಸೊ ನಿಮ್ಗೆ ಮೊಸರು ಇಷ್ಟ ಇದ್ದರೆ ಒಂದು ಅರ್ಧ ಚಮಚ ಅಷ್ಟು ಹಾಕಿದರೆ ಸಾಕು. ಸೊ ಇಲ್ಲಾಂದರೆ ಇಲ್ಲ, ಮೊಸರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ನಿಮ್ಗೆ ಅರ್ಧ ಟೇಬಲ್ ಸ್ಪೂನ್ ನಿಮ್ಗೆ ಹಾಕ್ತೀರಂದ್ರೆ ಹಾಕ್ಬೋದು, ಹಾಗೇನಿಲ್ಲ. ಸೊ ನಾನು ಇವಾಗ ದಪ್ಪವಾಗಿ ಆ ಶೇಡ್ಸ್ ಮ್ಯಾಗೆ ತಡ್ಕೊತಾ ಇದ್ದೀನಿ. ಇವಾಗ ನಾನು ನೋಡಿ ದಪ್ಪನೇ ಇರಬೇಕು, ಇದು ತೆಳುವು ಇರಬಾರ್ದು. ಶೇಂಗಾ ನೋಡಿ ಹೇಗೆ ಸಿಗ್ತಿದೆ, ಅದೊಂದು ಮಧ್ಯದಲ್ಲಿ ತಿನ್ಬೇಕಾದ್ರೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಯಾರು ಉಪವಾಸ ಮಾಡ್ತಿರಲ್ಲ, ಸೊ ಅಂಥವ್ರಿಗೋಸ್ಕರ ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. ಸೊ ಇದಕ್ಕೇನು ಚಟ್ನಿ ವಗೇರೆ ಏನೂ ಬೇಡ. ಸೊ ಹಾಗೆ ತಿನ್ಬೋದು. ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ನಾನು ಇವಾಗ ಕರ್ಕೋತಾ ಇದ್ದೀನಿ ನೋಡಿ. ಫ್ರೈ ಮಾಡ್ತೀನಿ ನೋಡಿ ಇವಾಗ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಸ್ವಲ್ಪ ದಪ್ಪನೇ ಇರಬೇಕಿದು, ತೆಳುವು ಇರಬಾರ್ದು. ಸೊ ನಾನು ತೆಳುವು ಕೂಡ ತಟ್ಟಿ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇವಾಗ ವಾವ್, ಒಂದಾಗಿದೆ. ಇವಾಗ ಮತ್ತೆರಡು ಹಾಕಿದ್ದೀನಿ. ಸೊ ಇವಾಗ ನೋಡಿ ತಿರುಗಿಸಿ ಹಾಕ್ತಾಯಿದ್ದೀನಿ. ಕಲರ್ ನೋಡಿ ಗೋಲ್ಡನ್ ಬ್ರೌನ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ಸೊ ಉಪವಾಸ ಇರೋರು, ಖಾರ ತಿನ್ನಲಾರ್ದವರು ಸೊ ಖಾರ ಸ್ಕಿಪ್ ಮಾಡಿಬಿಟ್ಟು ಸೊ ಇದೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಲ್ಲ ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು. ವಾವ್ ನೋಡಿ, ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದೆ. ಇವಾಗ ನಾನು ತೆಳುವಾಗಿ ತಟ್ಕೋತಾ ಇದ್ದೀನಿ ನೋಡಿ, ತಟ್ಟಿ ಹಾಕಿದ್ದೀನಿ ಇವಾಗ. ವಾವ್ ನೋಡಿ. ಸೊ ಇವಾಗ ನಾನು ಉಲ್ಟಾ ಮತ್ತೆ ಹಾಕ್ತೀನಿ. ವಾವ್. ಸೊ ತೆಳುಗೆ ತಟ್ಕೊಂಡ್ರೆ ಏನಾಗುತ್ತೆ, ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ಒಳಗಡೆ ಸಾಫ್ಟ್ ಇರಲ್ಲ, ಕ್ರಿಸ್ಪಿನೆಸ್ ಬರುತ್ತೆ. ಸೊ ದಪ್ಪವಾಗಿ ತಟ್ಕೊಂಡ್ರೆ ವಡ ದಪ್ಪದಾಗಿರುತ್ತಲ್ಲ. ಸೊ ನೋಡಿ ಇವಾಗ ನಾನು ಮಾಡಿ ತಟ್ಕೊಂಡಿದ್ದೀನಿ. ಸೊ ಮಧ್ಯದಲ್ಲಿ ಸಾಫ್ಟ್ನೆಸ್ ಇರುತ್ತೆ, ಮೇಲೆಲ್ಲ ಕ್ರಿಸ್ಪಿನೆಸ್ ಇರುತ್ತೆ ನೋಡಿ. ವಾವ್, ರೆಡಿ ನಮ್ಮದು ವಡ. ವಾವ್, ಸಾಬುದಾಣ ವಡ ರೆಡಿ. ಸೊ ನೋಡಿ ಎಷ್ಟು ಒಳಗಡೆ ಎಲ್ಲ ಎಷ್ಟು ಸಾಫ್ಟ್ನೆಸ್ ಇದೆ, ಮೇಲೆ ಕ್ರಿಸ್ಪಿ ಇದೆ. ಸಾಸ್ ಜೊತೆ ಹೀಗೆ ಹಚ್ಕೊಂಡು ತಿಂತಿದ್ರೆ ವಾವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್.